ಬೆಡ್ ಮೇಲೆ ಸರಿಯಾಗಿ ಮಲಗಿಸಿ ಅವ್ರ ಪಕ್ಕದಲ್ಲಿ ಮಲಗಿ ತ್ರಿಷಾಳನ್ನೇ ನೋಡ್ತಾ ಎಷ್ಟೊತ್ತಿಗೂ ನಿದ್ರೆಗೆ ಜಾರ್ದ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಂದಿನ ದಿನ ಹೇಳ್ದಂತೆ ಸೂರ್ಯ ಜೊತೆಯಾಗಿ ತ್ರಿಷಾಳನ್ನ, ಅಕ್ಷರನ್ನ, ಶಾರದಾ ಅವ್ರನ್ನ ಶೌರ್ಯ ಇರುವಂತಹ ಮನೆಗೆ ಶಿಫ್ಟ್ ಮಾಡಿದ್ರು. ಶೌರ್ಯ ಮೊದಲು ಇರೋ ಸೆಕ್ಯೂರಿಟಿಗೆ ಡಬಲ್ ಟ್ರಿಪಲ್ ಸೆಕ್ಯೂರಿಟಿಯನ್ನು ಹಾಕಿಸಿ ಅವರಿಗೆ ತುಂಬ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನನ್ನು ಕೊಟ್ಟ ಶೌರ್ಯ. ಇರುವೆ ಮನೆಯೊಳಗೆ ಹೋದರೂ ತಕ್ಷಣ ನನಗೆ ಇನ್ಫಾರ್ಮೇಷನ್ ಬರಬೇಕು ಅಂತ ಹೇಳ್ದ ಶೌರ್ಯ, ತುಂಬ ಅಂದರೆ ತುಂಬಾ ಸೀರಿಯಸ್ ಆಗಿ. ಸರಿ ಸರ್ ಅಂತ ಅವರು ಕೂಡ ಹೇಳೋದ್ರೊಂದಿಗೆ ಮತ್ತೊಮ್ಮೆ ತ್ರಿಷಾಳನ್ನು ನೋಡ್ತಾ ಬರ್ತೀನಿ ಬೇಬಿ ಅಂತಂದ ಶೌರ್ಯ. ಬೇಗ ಬನ್ನಿ ಶೌರ್ಯ ಅಂದ್ಲು ತ್ರಿಷಾ ಕೂಡ ತುಂಬಾ ಬೇಸರದಿಂದ. ಇನ್ನು ಸ್ವಲ್ಪ ಹೊತ್ತು ಅವರ ಜೊತೆಯೇ ಇದ್ದ ಸೂರ್ಯ ಹೆಲಿಕಾಪ್ಟರ್ ಬಂದಾಯಿತು ಅಂತ ಕಾಲ್ ಮಾಡೋದ್ರಿಂದ ಇನ್ನು ಹೋಗಬೇಕಂತ ಮನಸ್ಸು ಇಲ್ಲದೇ ಇದ್ದರೂ ಅಲ್ಲಿಂದ ಹೊರ್ಟೋದ ಶೌರ್ಯ ತನ್ನ ಕೆಲಸವನ್ನು ಮುಗಿಸ್ಕೊಳ್ಳೋದಕ್ಕೋಸ್ಕರ. ಯಾಕೋ ಶೌರ್ಯ ತುಂಬ ಸಾರಿ ಬಿಸ್ನೆಸ್ ಕೆಲಸಗಳ ಮೇಲೆ ಹೋದಾಗ ಬಾರದಂತಹ ದುಃಖ ಇಂದು ತ್ರಿಷಾಳಿಗೆ ಬರ್ತಿದೆ. ಅದು ಯಾಕಂತ ಅವಳಿಗೆ ಅರ್ಥ ಆಗ್ತಿಲ್ಲ. ನನ್ನ ಮನಸ್ಸು ಯಾಕೆ ಈ ರೀತಿ ಕೆಡುಕನ್ನು ಸೂಚಿಸ್ತಿದೆ? ದೇವ್ರೆ ಪ್ಲೀಸ್ ಶೌರ್ಯನಿಗಾಗಲಿ ಸೂರ್ಯ ಅಣ್ಣನಿಗಾಗಲಿ ಏನೂ ಆಗದಂತೆ ನೋಡ್ಕೊಳಪ್ಪ ಸ್ವಾಮಿ ಅಂತ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾಳೆ. 2 ವೀಕ್ಸ್ ನಂತರ ಕಂಟ್ರಿಯಲ್ಲೇ ಬೆಸ್ಟ್ ಹಾಸ್ಪಿಟಲ್ ICU ಹೊರಗೆ ಜೀವವಿಲ್ಲದ ಒಂದು ಬೊಂಬೆ ಹಾಗೆ ಅಲ್ಲೇ ಇದ್ದ ಒಂದು ಚೇರ್ನಲ್ಲಿ ಕೂತು ICU ಕಡೆ ನೋಡ್ತಾ ಇದ್ದಾಳೆ ತ್ರಿಷಾ. ಸೂರ್ಯ ಅಲ್ಲೇ ICU ಹತ್ರ ನಿಂತ್ಕೊಂಡಿದ್ದಾನೆ. ತ್ರಿಷಾಳನ್ನು ಕದಲಿಸುವ ಧೈರ್ಯವು ಮಾಡಲಾಗ್ತಾ ಇಲ್ಲ ಸೂರ್ಯನಿಗೆ. ಪಾಪ ತ್ರಿಷಾಳ ಪರಿಸ್ಥಿತಿ ತೀರಾ ಅಂದರೆ ತೀರಾ ಘೋರ ಆಗಿಬಿಟ್ಟಿದೆ. ದೇವ್ರೆ ನನ್ನ ಗಂಡನಿಗೆ ಏನೂ ಆಗದಂತೆ ನೋಡ್ಕೋ ಸ್ವಾಮಿ, ಅವ್ರು ಇಲ್ದಿದ್ರೆ ನಾನು ನಿಜವಾಗ್ಲೂ ಬದುಕಲ್ಲ ಅಂತ ಅಳ್ತಾ ಇದ್ದಾಳೆ ತ್ರಿಷಾ. ಅಮ್ಮ ತ್ರಿಷಾ ಏನಾದರೂ ತಿನ್ನಮ್ಮ, ಕನಿಷ್ಠ ಜ್ಯೂಸ್ ಆದರೂ ಕುಡಿ ತ್ರಿಷಾ ಅಂತಂದ ಸೂರ್ಯ ಅವಳನ್ನ ಬೇಡ್ಕೊಳ್ತಾ. ಶೌರ್ಯ ಪ್ರಜ್ಞೆ ಬರೋವರೆಗೆ ನನಗೆ ನೀರು ಕೂಡ ಬೇಡ ಅಣ್ಣಯ್ಯ ಅಂತಂದ್ಲು ತ್ರಿಷಾ ತುಂಬಾ ಬೇಸರದಿಂದ. ನೋಡಮ್ಮ ನಿಂಗೋಸ್ಕರ ಅಲ್ಲ, ಕನಿಷ್ಠ ನಿನ್ನ ಹೊಟ್ಟೆಲಿ ಬೆಳೀತಿರೋ ಮಗುವಿಗೋಸ್ಕರ ಆದರೂ ಏನಾದರೂ ತಿನ್ನು ಇನ್ನು ತ್ರಿಷಾ ಅಂದ ಸೂರ್ಯ. ನನಗೇನು ಬೇಡ ಅಣ್ಣಯ್ಯ ಅಂತ ಅಳ್ತಾ ಅಂದ್ಲು. ಅಷ್ಟೊತ್ತಿಗೆ ಡಾಕ್ಟರ್ ಹೊರಗೆ ಬರಲು ಸೂರ್ಯ ಕಂಗಾಲಾಗಿ ಡಾಕ್ಟರ್ ಹತ್ರ ಹೋಗಿ ಸರ್ ನಮ್ಮ ಶೌರ್ಯಗೆ ಹೇಗಿದೆ ಸರ್ ಅಂತ ಕೇಳ್ದ. ಸಾರಿ ಟು ಸೇ ದಿಸ್, ಇನ್ನು 48 ಗಂಟೆಗಳು ಕಳೆದರೆ ಮಾತ್ರ ನಾವು ಏನನ್ನಾದರೂ ಹೇಳ್ಬಹುದು ಅಂತಂದ ಡಾಕ್ಟರ್. ಆ ಮಾತು ಕೇಳಿದಂಥ ಸೂರ್ಯ ಶಾಕ್ ಆದರೆ ತ್ರಿಷಾ ಅಲ್ಲೇ ಕುಸಿದು ಬಿದ್ದುಬಿಟ್ಲು ಅವ್ರ ಮಾತನ್ನು ಕೇಳಿ. ಅಳ್ತಾ ಶೌರ್ಯನನ್ನು ನೆನಪಿಸ್ಕೊಳ್ತಾ ಹಾಗೆ ಪ್ರಜ್ಞೆ ತಪ್ಪಿ ಹೋಗಿದ್ದಾಳೆ. ಸೂರ್ಯ ಅವಳನ್ನ ಎಷ್ಟೆಲ್ಲ ಕಂಟ್ರೋಲ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ರು ನಿಜವಾಗ್ಲೂ ಕೇಳೋ ಸ್ಥಿತಿಯಲ್ಲೇ ಇಲ್ಲ ತ್ರಿಷಾ. ಹಾಗೆ ಅಳ್ತಾ ಪ್ರಜ್ಞೆ ತಪ್ಪಿ ಬಿದ್ದು ಹೋದ್ಲು. ಸೂರ್ಯ ಅವಳನ್ನ ಎಷ್ಟೆಲ್ಲ ಕಂಟ್ರೋಲ್ ಮಾಡೋಂತ ಟ್ರೈ ಮಾಡ್ತಿದ್ದ, ಆದರೆ ನಿಜವಾಗ್ಲೂ ಕೇಳೋ ಸ್ಥಿತಿಯಲ್ಲಿ ಅವಳು ಇರಲಿಲ್ಲ. ಹಾಗೆ ಅಳತ್ಲಾನೆ ಪ್ರಜ್ಞೆ ಹೊರಟೋದ್ಲು ಅವಳು. ಅಮ್ಮ ತ್ರಿಷಾ ಏನಾಯಿತು ಅಂತ ಕಂಗಾಲಾಗಿ ಕೇಳ್ದ ಸೂರ್ಯ ಅವಳನ್ನ. ಹಾಗಿದ್ರೂ ಯಾವುದೇ ಸ್ಪಂದನೆ ಇಲ್ಲ ತ್ರಿಷಾಳಲ್ಲಿ. ತಕ್ಷಣ ಡಾಕ್ಟರ್ ಅಂತ ಕಿರ್ಚ್ದ ಸೂರ್ಯ. ತಕ್ಷಣ ಅಲ್ಲಿಗೆ ಬಂದಂಥ ಡಾಕ್ಟರ್ ತ್ರಿಷಾಳನ್ನ ನೋಡ್ತಾ ಏನಾಯ್ತು ಈಕೆಗೆ ಅಂತ ಕೇಳ್ದ ಡಾಕ್ಟರ್ ಸೂರ್ಯನನ್ನೇ ನೋಡ್ತಾ. ಅದು ಏನಾಯಿತೋ ಗೊತ್ತಿಲ್ಲ ಡಾಕ್ಟರ್, ಆದರೆ ಸಡನ್ನಾಗಿ ಕಣ್ತಿರುಗಿ ಬಿದ್ದು ಹೋದರು ನನ್ನ ತಂಗಿ, ಅವಳು ಪ್ರೆಗ್ನೆಂಟ್ ಡಾಕ್ಟರ್ ಅಂತಂದ ಸೂರ್ಯ ಕಂಗಾಲಾಗಿ. ವೆಯ್ಟ್ ಅಂತ ಹೇಳಿ ಅವಳನ್ನ ಜನರಲ್ ವಾರ್ಡ್ನಲ್ಲಿ ಹಾಕಿ ಕೈಗೆ ಸಲೈನ್ ಹಾಕ್ಸಿದ್ರು. ಹೊರಗೆ ಬಂದ ಡಾಕ್ಟರ್ ಅಲ್ಲೇ ಕಂಗಾಲಾಗಿದ್ದ ಸೂರ್ಯನ ನೋಡಿ ಭಯಪಡಬೇಕಾದಂತಹ ಕೆಲಸ ಏನಿಲ್ಲ, ಆದರೆ ಅವರು ಫುಡ್ ತಿಂದು ಹೀಗಿದ್ದರೆ ಮಾತ್ರ ಕಷ್ಟ ಅಂತಂದ ಆತ. ಇಲ್ಲ ಡಾಕ್ಟರ್, ಅವ್ರ ಗಂಡನಿಗೆ ಹೀಗಾಯಿತು ಅಂತ ತಿಳಿದ ಕ್ಷಣದಿಂದ ಎಷ್ಟು ಹೇಳಿದ್ರು
ಆಕೆ ಏನು ಕೇಳೋ ಸ್ಥಿತಿಯಲ್ಲೇ ಇಲ್ಲ ಅಂತಂದ ಸೂರ್ಯ. ಹೀಗೆ ಬಿಟ್ಟರೆ ಕಷ್ಟ ಅಲ್ವಾ, ಟೇಕ್ ಕೇರ್ ಆಫ್ ಯುವರ್ ಸಿಸ್ಟರ್ ಅಂತ ಹೇಳಿ ಅಲ್ಲಿಂದ ಹೊರ್ಟು ಹೋದ ಡಾಕ್ಟರ್. ಸೂರ್ಯ ಅಕ್ಷರಾಳಿಗೆ ಕಾಲ್ ಮಾಡ್ದ. ಹಲೋ ಸೂರ್ಯ ಅಂತಂದ್ಲು ಅಕ್ಷರ ಬೇಸರವಾಗಿ. ಅಕ್ಕಿ ಒಂದು ಸಾರಿ ಹಾಸ್ಪಿಟಲ್ಗೆ ಬರ್ತೀಯಾ, ಅತ್ತಮ್ಮ ಹತ್ರ ಯಾರನ್ನಾದರೂ ಇರಿಸಿ ಅಂತ ಕೇಳ್ದ ಸೂರ್ಯ ತನ್ನ ಹೆಂಡತಿಯನ್ನು. ಹಾಂ ಹಾಂ ಸೂರ್ಯ ಅಂಥೇಳಿ ಒಬ್ಬ ಲೇಡಿ ನರ್ಸನ್ನು ಅಲ್ಲಿಂದ ಹಾಸ್ಪಿಟಲ್ ಶಾರದಾವ್ರ ಹತ್ರ ಇರಿಸಿ ಅಕ್ಷರ ಹೊರಡೋದಕ್ಕೆ ಸ್ಟಾರ್ಟ್ ಆದಳು. ಒಂದು ಅರ್ಧ ಗಂಟೆ ನಂತರ ಸೂರ್ಯ, ಈಗ ಅಣ್ಣಯ್ಯನಿಗೆ ಹೇಗಿದೆ ಅಂತ ಅಳುತ್ತಾ ಕೇಳಿದ್ಲು ಅಕ್ಷರ. ಇನ್ನೂ 48 ಗಂಟೆಗಳು ಕಳೆದ್ರೆ ಏನು ಅಂತ ಹೇಳ್ತಾರಂತೆ, ಅಲ್ಲಿವರೆಗೂ ಏನು ಹೇಳಲ್ವಂತೆ, ನಂಗೆ ತುಂಬ ಭಯ ಆಗ್ತಿದೆ ಅಕ್ಷರ ಅಂತಂದ ಸೂರ್ಯ ಅಡಗಿಸ್ಕೊಂಡಿದ್ದಂತಹ ನೋವನ್ನು ಇನ್ನೂ ಭರಿಸಲಾಗದೆ. ಸೂರ್ಯ, ನೀವೇ ಹೀಗೆ ಡಲ್ ಆಗಿಬಿಟ್ರೆ ಇನ್ನು ನಮ್ಮ ಪರಿಸ್ಥಿತಿ ಏನು ಅಂತ ಕೇಳಿದ್ಲು ಅಕ್ಷರ ಅಳ್ತಾ. ಏನು ಮಾತಾಡಬೇಕಂತ ತಿಳಿದೆ ಸೈಲೆಂಟಾಗಿದ್ದ ಸೂರ್ಯ. ಹೌದು, ಇಷ್ಟಕ್ಕೂ ಅತ್ತಿಗೆ ಎಲ್ಲಿ ಅಂತ ಅಕ್ಷರ ಸುತ್ತಲೂ ನೋಡ್ತಾ ಕೇಳಿದ್ಲು. ಸೂರ್ಯ ಅಕ್ಷರಾಳಿಗೆ ನಡೆದ ವಿಷಯವನ್ನು ಸಂಪೂರ್ಣವಾಗಿ ಹೇಳ್ದ ತನ್ನ ಹೆಂಡತಿಗೆ. ನನಗೆ ಗೊತ್ತು ಸೂರ್ಯ, ಅತ್ತಿಗೆಗೆ ಅಣ್ಣಯ್ಯ ಅಂದರೆ ಪಂಚಪ್ರಾಣ ಅಂಥದ್ದು. ಅಣ್ಣಯ್ಯ ಸಾವು ಬದುಕಿನ ನಡುವೆ ಹೋರಾಡ್ತಿದ್ರೆ ಇಲ್ಲಿ ಅತ್ತಿಗೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಾನು ಊಹಿಸಬಲ್ಲೆ ಅಂತ ಅಕ್ಷರ ಅಳ್ತಾ. ಅಕ್ಷರ, ನೀನು ಅಳ್ತೀಯ ಅಂತ ನಿನ್ನ ಇಲ್ಲಿಗೂ ಕರೆಸಿಲ್ಲ, ಸ್ವಲ್ಪ ತ್ರಿಷಾ ಕೈಯಿಂದ ಒಂದು ಇಡೀ ಅನ್ನ ತಿನ್ನಿಸು, ಇಲ್ದಿದ್ರೆ ಅವಳ ಜೊತೆ ಹೊಟ್ಟೆಲಿ ಬೆಳೀತಿರೋ ಮಗುವಿಗೂ ಕೂಡ ತುಂಬ ಡೇಂಜರ್ ಅಂತೆ ಅಂತಂದ ಸೂರ್ಯ. ಸರಿ, ನೀವೇನು ಯೋಚಿಸ್ಬೇಡಿ ಸೂರ್ಯ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಡ್ರೈವರ್ ಮುಖಾಂತರ ಮನೆಯಿಂದ ಫುಡ್ ತರಿಸಿ ತ್ರಿಷಾಳನ್ನು ಇರಿಸಿದ ರೂಮ್ ಕಡೆಗೆ ಹೋದ್ಲು ಅಕ್ಷರ. ಅಲ್ಲಿ ಕಣ್ತೆರೆದು ಏನನ್ನೋ ಯೋಚಿಸ್ತಿದ್ದ ತ್ರಿಷಾಳನ್ನ ನೋಡ್ತಾ ಇದ್ದರೆ ಒಂದೇ ಬಾರಿಗೆ ಪ್ರಾಣ ಚುರುಕನ್ನಿಸ್ತು ಅಕ್ಷರಾಳಿಗೆ. ಅಣ್ಣ ಇನ್ನು ಕಂಟ್ರೋಲ್ ಮಾಡಿಕೊಂಡು ಒಳಗೆ ಹೋದ್ಲು. ಅತ್ತಿಗೆ ಅಂತ ಕರೀತಾ ತನ್ನ ಬೇಸರವನ್ನು ಹಾಗೆ ಮರೆಮಾಚಿಡ್ತಾ ತಲೆ ತಿರುಗಿ ಈ ಕಡೆ ನೋಡಿದ್ಲು ತ್ರಿಷಾ. ಅತ್ತಿಗೆ, ನೀನು ಹೀಗಾಗ್ಬಿಟ್ರೆ ಹೇಗೆ ಹೇಳು, ನಾಳೆ ಅಣ್ಣಯ್ಯ ಪ್ರಜ್ಞೆಗೆ ಬಂದ ಮೇಲೆ ನಿನ್ನನ್ನು ನೋಡಿದ್ರೆ ನೀನು ಹೀಗಿದ್ರೆ ಅಣ್ಣಯ್ಯ ನಮ್ಮನ್ನೆಲ್ಲ ಬದುಕೋದಕ್ಕೆ ಬಿಡ್ತಾನಾ? ಅರೇ, ನನ್ನ ಹೆಂಡತಿಯನ್ನು ಅವಳ ಹೊಟ್ಟೆಲಿ ಬೆಳೀತಿರೋ ನನ್ನ ಮಗಳನ್ನು ಯಾಕೆ ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ನಮ್ಮ ಮೇಲೆ ಯುದ್ಧಕ್ಕೆ ಬಂದುಬಿಡ್ತಾನೆ ಅತ್ತಿಗೆ. ಸೊ ನೀನೀಗ ಬುದ್ಧಿವಂತಿಕೆಯಿಂದ ತಿಂದುಬಿಟ್ರೆ ಒಳಗೆ ನನ್ನ ಸೊಸೆ ಹ್ಯಾಪಿ, ಅಣ್ಣಯ್ಯ ಕಣ್ಣು ತೆರೆದ ಮೇಲೆ ಅಣ್ಣಯ್ಯ ಕೂಡ ಹ್ಯಾಪಿ ಅಂತಂದ್ಲು ಅಕ್ಷರ ತನ್ನ ನೋವನ್ನು ಸಂಪೂರ್ಣವಾಗಿ ಪಕ್ಕಕ್ಕಿರಿಸಿ. ತ್ರಿಷಾಳನ್ನು ನಗಿಸೋ ಪ್ರಯತ್ನ ಮಾಡ್ತಿದ್ದಾಳೆ ಅಕ್ಷರ. ನನ್ನಿಂದ ಆಗ್ತಾಯಿಲ್ಲ ಅಕ್ಕಿ ಶೌರ್ಯ ಅಂದರೆ ತುಂಬ ಇಷ್ಟ. ನೀನು ಹೋಗಿ ನೀನಾದರೂ ಒಂದು ಸಾರಿ ಶೌರ್ಯ ಜೊತೆ ಮಾತಾಡು ಪ್ಲೀಸ್ ಅಕ್ಕಿ, ನಂಗೆ ನನ್ನ ಶೌರ್ಯ ಬೇಕಕ್ಕಿ, ನನ್ನ ಶೌರ್ಯ ಇಲ್ಲದೆ ನಿಜವಾಗ್ಲೂ ಇರಲ್ಲ ಅಂತ ಅಕ್ಷರಾನೇ ತಪ್ಪಿಕೊಂಡು ಹತ್ತುಬಿಟ್ಲು. ತ್ರಿಷಾಳ ನೋವನ್ನು ನೋಡ್ತಿದ್ರೆ ಯಾಕೋ ತಿಳಿಯದಂತೆ ಭಯ ಅಂತೂ ಅಕ್ಷರಾಗೆ. ಇಲ್ಲಿ ಶೌರ್ಯನನ್ನು ಟ್ರೀಟ್ ಮಾಡ್ತಿರೋಂತಹ ಡಾಕ್ಟರ್ ಹತ್ರ ಹೋದ ಸೂರ್ಯ ವಿಚಾರಿಸೋದಕ್ಕೆ. ಡಾಕ್ಟರ್ ಕರೆದಿದ್ರಂತೆ ಅಂತಂದ ಸೂರ್ಯ ಅವರ ಕ್ಯಾಬಿನ್ ಒಳಗೆ ಹೋಗುತ್ತಾ. ಲುಕ್ ಮಿಸ್ಟರ್ ಸೂರ್ಯ, ಶೌರ್ಯ ಅವ್ರ ಕಂಡೀಷನ್ ನಿಜವಾಗ್ಲೂ ಸ್ವಲ್ಪನೂ ಸರಿಯಿಲ್ಲ. ಈಗಾಗಲೇ ಆತನಿಗೆ ಆಕ್ಸಿಡೆಂಟ್ ಆಗಿ ಆಲ್ಮೋಸ್ಟ್ 10 ಡೇಸ್ ಆಗೋಗಿದೆ. ನಮ್ಮ ಕಡೆ ಎಲ್ಲ ಟ್ರೀಟ್ಮೆಂಟ್ ನಾವು ಮಾಡ್ತಾ ಇದ್ದೀವಿ. ಇಂಡಿಯಾದಲ್ಲಿ ಅಲ್ಲ, ವರ್ಲ್ಡ್ನಲ್ಲೇ ಬೆಸ್ಟ್ ಡಾಕ್ಟರ್ಸ್ ಎಲ್ಲರೂ ಶೌರ್ಯ ಅವರಿಗೆ ಟ್ರೀಟ್ಮೆಂಟ್ ಸಲುವಾಗಿ ಬಂದಿದ್ದಾರೆ. ಆದರೆ ಇಲ್ಲಿವರೆಗೆ ಆತ ಪ್ರಜ್ಞೆಗೆ ಬಂದಿಲ್ಲ. ಇನ್ನು 48 ಅವರ್ಸಲ್ಲಿ ಆತ ಪ್ರಜ್ಞೆಗೆ ಬಂದರೆ ಮಾತ್ರ ಆತ ಬದುಕ್ತಾನೆ, ಇಲ್ದಿದ್ರೆ ಆತ ಮೆಲ್ಲನೆ ಕೋಮಾಗೆ ಹೋಗಿ ಹಾಗೇನೆ ಕೋಮಾದಲ್ಲೇ ಸತ್ತು ಹೋಗ್ತಾನೆ ಅಂತ ಹೇಳಿದ್ರು ಡಾಕ್ಟರ್. ಅಷ್ಟೇ, ಆ ಮಾತು ಕೇಳಿದಂಥ ಸೂರ್ಯ ಕಾಲಿನ ಕೆಳಗಿನ ಭೂಮಿನೇ ಕುಸಿದಾಗೋಯ್ತು. ಆ ಕ್ಷಣದಲ್ಲಿ ಅವನ ಮೆದುಳಂತೂ ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡ್ತು. ಮತ್ತು ಡಾಕ್ಟರ್ ಮಾತಾಡ್ತಾ, ಈಗಷ್ಟೇ ಈ ವಿಷಯವನ್ನು ಹೇಳೋಣ ಅಂತ ಅಂದ್ಕೊಂಡೆ, ಆದರೆ
ಮಿಸ್ಸಸ್ ಶೌರ್ಯ ಅವ್ರ ಪರಿಸ್ಥಿತಿ ನೋಡಿದ್ರೆ ನನಗೆ ತುಂಬ ನೋವಾಗಂತ ಅನ್ನಿಸ್ತು. ಅದಕ್ಕೆ ಮೇಲಾಗಿ ಆಕೆ ಪ್ರೆಗ್ನೆಂಟ್ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಅವರು ತುಂಬಾ ಸ್ಟ್ರೆಸ್ ತೆಗೆದುಕೊಳ್ತಿದ್ದಾರೆ. ಅದು ಅವರಿಗೆ ಮತ್ತು ಅವ್ರ ಹೊಟ್ಟೆಲಿ ಬೆಳೀತಿರೋ ಮಗುವಿನ ಮೇಲೆ ಎಫೆಕ್ಟ್ ತೋರಿಸುತ್ತೆ. ಅದಕ್ಕೆ ಅವ್ರ ಮುಂದೆ ಆ ವಿಷಯ ಹೇಳೋದಕ್ಕಾಗಲಿಲ್ಲ ಅಂತಂದರು ಡಾಕ್ಟರ್. ಸೂರ್ಯ ಸ್ಥಿತಿ ಏನು ಅಂತ ಹೇಳೋದೇ ಬೇಡ. ನಿಜವಾಗ್ಲೂ ಅವನಿಲ್ಲದೆ, ಶೌರ್ಯ ಇಲ್ಲದೆ ಅವನ್ನ ಊಹಿಸ್ಕೊಳ್ಳೋದು ಕೂಡ ಆಗ್ತಾಯಿಲ್ಲ. ಅವನಿಲ್ಲದೆ ಇದ್ದರೆ ನಿಜವಾಗ್ಲೂ ಇವನಿಲ್ಲವೇ ಇಲ್ಲ, ಇವನಿಗೆ ಲೈಫೇ ಇಲ್ಲ ಅಂಥದ್ದು. ಈಗ ಶೌರ್ಯ ಇಂಥ ಸ್ಥಿತಿಯಲ್ಲಿ ಇದ್ದಾನೆ ಅಂದರೆ ಮಾತು ಬರ್ತಿಲ್ಲ ಸೂರ್ಯನಿಗೆ. ಆದರೆ ಇದಕ್ಕೆಲ್ಲ ಕಾರಣ ಅವನನ್ನು ಮಾತ್ರ ಬಿಡಬಾರ್ದು ಅಂತ ಫಿಕ್ಸ್ ಆಗಿ ಯಾರಿಗೋ ಕಾಲ್ ಮಾಡ್ದ ಸೂರ್ಯ. ನೀವೇನು ಮಾಡ್ತಿರೋ ನಂಗೆ ಗೊತ್ತಿಲ್ಲ, ಇಲ್ಲಿ ಶೌರ್ಯ ಕಣ್ ತೆರೆಯವರೆಗೆ ಆ ಸಿಂಗ್ ನಮ್ಮ ಅಧೀನದಲ್ಲಿರಬೇಕು, ಇಲ್ಲಿ ಶೌರ್ಯ ಕಣ್ ತೆರೆಯವರೆಗೆ ಅಂತಂದ. ಅಕ್ಷರ ಆಗಿ ಆ ಮಾತು ಈ ಮಾತು ಹೇಳ್ತಾ ತ್ರಿಷಾ ಕೈಯಿಂದ ಲೈಟಾಗಿ ಫುಡ್ ತಿನ್ನಿಸಿ ಟ್ಯಾಬ್ಲೆಟ್ ಕೊಟ್ಟಳು. ಟ್ಯಾಬ್ಲೆಟ್ ಎಫೆಕ್ಟ್ನಿಂದ ಮಲಗಿಬಿಟ್ಲು ತ್ರಿಷಾ ಮಲಗಿದ ನಂತರ ತುಂಬಾ ಬ್ಲ್ಯಾಂಕೆಟ್ ಹೊಚ್ಚಿ ಅಲ್ಲಿಂದ ಹೊರಗೆ ಬಂದುಬಿಟ್ಲು ಅಕ್ಷರ. ಸೂರ್ಯ ಕೋಪದಿಂದ ಯಾರ ಜೊತೆಗೋ ಮಾತಾಡ್ತಾ ಇರೋದು ನೋಡಿ ಸೂರ್ಯ ಹತ್ರ ಹೋಗಿ ಸೂರ್ಯ ಅಂದ್ಲು. ಅಕ್ಕಿ ತ್ರಿಷಾ ಏನಾದರೂ ತಿನ್ಲಾ ಅಂತ ಕೇಳ್ದ. ಹಾಂ, ತುಂಬ ಹೊತ್ತು ಬಲವಂತ ಮಾಡಿದ್ರು ಸ್ವಲ್ಪ ತಿಂದರು, ಟ್ಯಾಬ್ಲೆಟ್ ತೊಗೊಂಡಿದ್ದಾಳೆ, ಈಗಷ್ಟೇ ಇನ್ನೂ ಮಲಗಿದ್ದಾರೆ ಅಂತ ಅಂದ್ಲು ಅಕ್ಷರ. ಸರಿ ನೀನು ಹೋಗು, ಇಷ್ಟಕ್ಕೂ ಅತ್ತಮ್ಮಗೆ ಹೇಗಿದೆ ಅಂತ ಕೇಳ್ದ ಸೂರ್ಯ. ಈಗ ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ ಸೂರ್ಯ ಅಂತ ಬೇಸರದಿಂದ ಅಂದ್ಲು. ಬೇಡಮ್ಮ, ನಿನಗಿನ್ನೂ ಡೆಲಿವರಿ ಡೇಟ್ ಕೊಟ್ಬಿಟ್ಟಿದ್ದಾರೆ, ನೀನಿಷ್ಟು ಸ್ಟ್ರೆಸ್ ತೆಗೆದುಕೊಳ್ಳೋದು ನನಗಿಷ್ಟ ಇಲ್ಲ ಅಂತಂದ ಸೂರ್ಯ. ಹಾಗಂತ ಅಷ್ಟು ಅಣ್ಣಯ್ಯನನ್ನು ಅದಕ್ಕೇನನ್ನ ಇಬ್ಬರನ್ನೂ ನೀನು ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ಸೂರ್ಯ ಅಂದ್ಲು ಅಕ್ಷರ ಬೇಸರದಿಂದ. ನಾನು ಮ್ಯಾನೇಜ್ ಮಾಡ್ತೀನಿ ಅಕ್ಷರ, ಆದರೆ ನೀನು ಈ ಸಮಯದಲ್ಲಿ ಇಲ್ಲಿರೋದು ನಿಜವಾಗ್ಲೂ ಒಳ್ಳೇದಲ್ಲ ಅನಿಸುತ್ತೆ. ನಿನಗೋಸ್ಕರ ಆಡ್ದಿದ್ರು ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ನಮ್ಮ ಮಗುವಿಗೋಸ್ಕರ ಆದರೂ ನೀನು ಮನೆಗೆ ಹೋಗು ಅಂದ. ಇನ್ನೇನು ಹೇಳಲಾಗದೆ ಸೂರ್ಯ ಹೇಳ್ದಂತೆ ಮನೆಗೆ ವಾಪಸ್ ಹೊರಟೋದ್ಲು ಅಕ್ಷರ. ಟ್ಯಾಬ್ಲೆಟ್ ಎಫೆಕ್ಟ್ನಿಂದ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಅಂದಿನಿಂದ ಆ ದಿನ ಎಲ್ಲ. ನೆಕ್ಸ್ಟ್ ಡೇಗೂ ಶೌರ್ಯಕ್ಕೆ ಪ್ರಜ್ಞೆ ಬರದೇ ಇರೋದರಿಂದ ಎಲ್ಲರಲ್ಲೂ ಕಂಗಾಲು ಶುರುವಾಯಿತು. ಸೂರ್ಯ ಪರಿಸ್ಥಿತಿ ಅಂದರೆ ಮೀರಿದ ಘೋರವಾಗಿ ತಯಾರಾಗೋಯ್ತು. ಇಲ್ಲಿ ಯಾರಿಗೂ ಹೇಳಲಾರೆ, ಆಚೆ ಇರಲಾರೆ ನರಕ ಅನುಭವಿಸ್ತಿದ್ದಾನೆ ಸೂರ್ಯ. ಆದರೆ ಇದಕ್ಕೆಲ್ಲ ಕಾರಣವಾದ ಸಿಂಗನ್ ಮಾತ್ರ ಬಿಡಬಾರ್ದು ಅಂತ ಫಿಕ್ಸ್ ಆಗೋದ. ಶೌರ್ಯ ಕಣ್ಣು ತೆರೆಯೋವರೆಗೆ ನಿನಗೆ ಈ ಭೂಮಿ ಮೇಲೆ ಜಾಗ, ಕಣ್ಣು ತೆರೆದ್ರೆ ನಾನಲ್ಲ ಅವನೇ ನಿನ್ನ ಕೊಂದು ಹಾಕ್ತಾನೆ ಅಂತ ಅಂದ್ಕೊಂಡ. ತ್ರಿಷಾಳಿಗೆ ಮೆಲ್ಲನೆ ಪ್ರಜ್ಞೆ ಬಂತು, ಆದರೆ ಮೈಯಲ್ಲಿ ಶಕ್ತಿನೇ ಇಲ್ಲ, ತುಂಬ ನೀರಸವಾಗಿದೆ. ಮೆಲ್ಲನೆದ್ದು ಕೂತು ಹೊರಗೆ ಹೆಜ್ಜೆ ಇಟ್ಲು. ಕಾರಿಡಾರ್ನಲ್ಲಿ ನಿಂತು ಯೋಚಿಸ್ತಿರೋ ಸೂರ್ಯ ಹತ್ರ ಹೋಗಿ ಅಣ್ಣಯ್ಯ ಅಂತ ಕರೆದ್ಲು. ತ್ರಿಷಾ ಈಗ ನಿನಗೆ ಹೇಗಿದೆಯಮ್ಮ ಅಂತ ಕೇಳ್ದ ಸೂರ್ಯ ಪ್ರೀತಿಯಿಂದ. ಪರವಾಗಿಲ್ಲ ಅಣ್ಣಯ್ಯ, ಇಷ್ಟಕ್ಕೂ ಶೌರ್ಯಾಗಿ ಹೇಗಿದೆ ಈಗ ಅಂತ ಕೇಳಿದ್ಲು. ಇನ್ನು 24 ಗಂಟೆಗಳು ಹಿಡಿಯುತ್ತೆ ಅಂತ ಹೇಳಿದ್ರಮ್ಮ ಅಂತಂದ ಸೂರ್ಯ ಬೇಸರದಿಂದ. ಅಳ್ತಾ ಅಲ್ಲೇ ಇದ್ದ ಚೇರ್ನಲ್ಲಿ ಕೂತ್ಕೊಂಡ್ಳು. ಇನ್ನು 24 ಗಂಟೆಗಳು ಹಿಡಿಯುತ್ತೆ ಅಂತ ಹೇಳಿದ್ರು ಅಂತ ಹೇಳೋದ್ರಿಂದ ತುಂಬ ಬೇಸರ ಮಾಡಿಕೊಂಡ್ಳು. ಅಮ್ಮ ತ್ರಿಷಾ, ನೀನು ನಿನ್ನ ಧೈರ್ಯವನ್ನು ಕಳ್ಕೊಳ್ಬೇಡ, ನಮ್ಮ ಶೌರ್ಯ ನಮ್ಮ ಹತ್ರ ಕ್ಷೇಮವಾಗಿ ಬಂದುಬಿಡ್ತಾನೆ ಅಂದ ಸೂರ್ಯ. ಅಣ್ಣಯ್ಯ, ನನಗೆ ಯಾಕೋ ಭಯ ಆಗ್ತಿದೆ ಅಣ್ಣಯ್ಯ ಅಂತಂದ್ಲು ತ್ರಿಷಾ ಭಯದಿಂದ ಅಳ್ತಾ. ಸೂರ್ಯಗೆ ತ್ರಿಷಾಳನ್ನು ಹೇಗೆ ಸಮಾಧಾನ ಮಾಡಬೇಕು ಅರ್ಥನೇ ಆಗ್ತಿಲ್ಲ. ಅಮ್ಮ ತ್ರಿಷಾ, ನಮ್ಮ ಶೌರ್ಯಗೆ ಏನೂ ಆಗಲ್ಲಮ್ಮ ಅಂತಂದ. ಅದರೊಳಗೆ ಕೇಳ್ತಾನೇ ಇಲ್ಲ. ಕಂಟ್ರೋಲ್ ಮಾಡಿಕೊಂಡು ತ್ರಿಷಾಳಿಗೆ ಧೈರ್ಯ ಹೇಳ್ತಾ ಇದ್ದಾನೆ ಅವನು ತನ್ನ ನೋವನ್ನು. ಅಣ್ಣ, ನನಗೆ ಶೌರ್ಯನ ನೋಡಬೇಕು ಅಂತಿದೆ, ಒಂದು ಸಾರಿ ನನ್ನ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದ್ಲು. ಬೇಡಮ್ಮ, ನೀನು ತಡ್ಕೊಳ್ಳಲಾರೆ ಅಮ್ಮ ಅಂತಂದ ಸೂರ್ಯ. ಪರವಾಗಿಲ್ಲ ಅಣ್ಣ ಪ್ಲೀಸ್ ಅಂದ್ಲು. ಇನ್ನು ತಪ್ಪದೆ ಸೂರ್ಯ ತ್ರಿಷಾಳನ್ನು ICU ಹತ್ರ ಕರ್ಕೊಂಡು ಹೋದ. ಯಾವಾಗಲೂ ಅವಳ ಜೊತೆ ಪ್ರೀತಿಯಿಂದ ಮಾತಾಡೋ ತನ್ನ ಶೌರ್ಯನನ್ನು ಈಗ ಹಾಸ್ಪಿಟಲ್ ಬೆಡ್ ಮೇಲೆ ಮೂಗಿಗೆ ಮಾಸ್ಕ್ನೊಂದಿಗೆ ನೋಡ್ತಿದ್ರೆ ಅವಳಿಂದ ಆಗ್ತಾನೇ ಇಲ್ಲ. ಹಾರ್ಟ್ ಹತ್ರದಿಂದ ಹೊಟ್ಟೆ ಕೆಳಗವರೆಗೆ ನೀನು ವೈರಸ್ ಹಾಕಿ ಅದರೊಂದಿಗೆ ಮಾನಿಟರ್ನಲ್ಲಿ ಕಾಣಿಸ್ತಿದ್ರೆ ಪ್ರಾಣ ಹೋಗ್ತಾ ಇದೆ ತ್ರಿಷಾಗೆ. ಅಳುತ್ತಾ ಅಲ್ಲಿಂದ ಡೋರ್ ತೊಗೊಂಡು ಒಳಗೆ ಹೋಗಿ ಶೌರ್ಯ ಪ್ಲೀಸ್ ಹೇಳು ಶೌರ್ಯ ಪ್ಲೀಸ್, ಒಂದು ಸಾರಿ ನನ್ನ ಜೊತೆ ಮಾತಾಡು, ನಂಗೆ ನಿನ್ನ ಬಿಟ್ಟು ಯಾರಿದ್ದಾರೆ, ಯಾರೂ ಇಲ್ಲ ನನ್ನ ಲೈಫಿಗೆ ಬಂದೆ ನೀನು. ನಿನ್ನ ಪ್ರೀತಿಯನ್ನು ನಿನ್ನ ಕಾಳಜಿ ಎಲ್ಲ ತೋರಿಸ್ದೆ, ಮತ್ತು ಹೀಗೆ ನಮ್ಮ ಮಗುವನ್ನು ಬಿಟ್ಟಿರ್ತೀಯಾ, ನೀನಿಲ್ಲದೆ ನಾವು ಇರೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ಲು ಅಳ್ತಾ. ಅಳಳು ಆ ದೇವರಿಗೆ ಕೇಳಿಸ್ತೋ ಅಥವಾ ಶೌರ್ಯ ಕೇಳಿಸ್ತೋ, ಆದರೆ ಮೆಲ್ಲನೆ ಶೌರ್ಯನಲ್ಲಿ ಚಲನೆ. ಶೌರ್ಯ ಕೈ ಆಡಿಸೋದು ನೋಡ. ಅಣ್ಣಯ್ಯ ಅಣ್ಣಯ್ಯ, ಶೌರ್ಯ ಅಂತ ಕಿರ್ಚ್ತಾ ಹೊರಗೆ ಬಂದು. ಏನಾಯ್ತು ತ್ರಿಷಾ ಕಂಗಾಲಾಗಿ ಕೇಳ್ದ.
ಅಣ್ಣಯ್ಯ ಶೌರ್ಯನಲ್ಲಿ ಚೆನ್ನಡೆ ಬಂತು, ಕೈ ಕದಲಿಸ್ತಾ ಅಂದ್ಲು. ಶೌರ್ಯ ಆ ಕದಲಿಸಿದ ತಕ್ಷಣ ಸೂರ್ಯ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ವಿಷಯ ಹೇಳ್ದ. ಅವರು ಫಾಸ್ಟಾಗಿ ಅಲ್ಲಿಂದ ಶೌರ್ಯ ಹತ್ರ ಹೋದರು. ಅಲ್ಲಿಗೆ ಹೋಗಿ ನೋಡೋ ಅಷ್ಟರಲ್ಲಿ ಶೌರ್ಯನಲ್ಲಿ ಚಿಕ್ಕ ಚಲನೆ, ಹಾಗೆ ಆತನ ಹಾರ್ಟ್ ಬೀಟ್ ಕೂಡ ತುಂಬ ಫಾಸ್ಟಾಗಿ ಹೊಡ್ಕೊಳ್ತಾ ಇದೆ. ಸೂರ್ಯ, ನೀವು ಮಿಸ್ಸಸ್ ಶೌರ್ಯ ಅವ್ರನ್ನ ಕರ್ಕೊಂಡು ಹೊರಗೆ ಹೋಗಿ, ನಾವು ಟ್ರೀಟ್ಮೆಂಟ್ ಮಾಡಬೇಕು ಅಂದ. ಇಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಶೌರ್ಯ ಹತ್ರನೇ ಇರ್ತೀನಿ ಅಂತಂದ್ಲು ತ್ರಿಷಾ ಮೊಂಡುತನದಿಂದ. ಪ್ಲೀಸ್ ಮೇಡಮ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂದ ಡಾಕ್ಟರ್ ರಿಕ್ವೆಸ್ಟ್ ಆಗಿ. ಸೂರ್ಯ ಮಾತಾಡ್ತಾ, ಅಮ್ಮ ತ್ರಿಷಾ ನಡಿಯಮ್ಮ, ನಾವು ಹೊರಗೆ ವೆಯ್ಟ್ ಮಾಡೋಣ, ಅವ್ರನ್ನ ತೊಂದರೆ ಪಡಿಸ್ಬಾರ್ದಲ್ವಾ ನಾವು ಅಂತ ಹೇಳಿ ತ್ರಿಷಾಳನ್ನು ಕರ್ಕೊಂಡು ಹೊರಗೆ ನಡೆದ ಸೂರ್ಯ. ಇಲ್ಲಿ ಶೌರ್ಯಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಎಷ್ಟು ಟ್ರೈ ಮಾಡ್ತಿದ್ರು ಆತನ ಹಾರ್ಟ್ ಬೀಟ್ ನಿಜವಾಗ್ಲೂ ಕಂಟ್ರೋಲಿಗೆ ಬರ್ತಿಲ್ಲ. ಶೌರ್ಯ ಕಂಡೀಷನ್ ನೋಡ್ತಿರೋಂತಹ ಮತ್ತೊಬ್ಬ ಡಾಕ್ಟರ್ ಮಾತಾಡ್ತಾ, ಸರ್ ಈಗಾದರೆ ಹಾರ್ಟ್ ಬೀಟ್ ಕಂಟ್ರೋಲ್ಗೆ ಬರ್ತಿದ್ರೆ ಆತ ಸತ್ತು ಹೋಗ್ತಾನಲ್ವಾ ಅಂತಂದರು ಇನ್ನೊಬ್ಬ ಡಾಕ್ಟರ್ನ ನೋಡ್ತಾ. ಹೌದು, ಆತನಲ್ಲಿ ಏನೋ ಹ್ಯಾಪಿಯಾಗಿ ಫೀಲ್ ಆದ್ನೋ ಏನೋ, ಇಲ್ದಿದ್ರೆ ಆತನ ಹಾರ್ಟ್ ಬೀಟ್ ಕಂಟ್ರೋಲ್ಗೆ ಬರ್ತಿಲ್ಲೋದಕ್ಕೆ ಬೇಸರ ಪಡಬೇಕು, ನನಗೆ ಅರ್ಥನೇ ಆಗ್ತಾಯಿಲ್ಲ ಅಂತಂದ. ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ಶೌರ್ಯಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಕೆಲವೇ ನಿಮಿಷಗಳಿಗೆ ಶೌರ್ಯ ಪಲ್ಸ್ ಡೌನ್ ಆಗ್ತಾ ಬಂತು. ಎಷ್ಟಂದರೆ ತುಂಬಾ. ಅದು ನೋಡಿ ಮತ್ತೆ ಭಯ ಹಿಡ್ಕೊಂತು ಡಾಕ್ಟರ್ಸ್ಗೆ. ದೇವರೇ, ಅತಿಯಾದರೆ ಅಮೃತವು ವಿಷ ಅನ್ನೋ ಆಗಿದೆ ಈತನ ಹಾರ್ಟ್ ಬೀಟ್, ಈಗ ಏನು ಮಾಡಬೇಕು ಅಂದ್ಕೊಂಡು ಎಲೆಕ್ಟ್ರಿಕ್ ಶಾಕ್ ಕೊಡೋದಕ್ಕೆ ಟ್ರೈ ಮಾಡಿದ್ರು. ಹಾಗಿದ್ರೂ ಬಾಡಿ ರೆಸ್ಪಾಂಡ್ ಆಗ್ತಿಲ್ಲ. ಮೆಲ್ಲನೆ ಪಲ್ಸ್ ಡೌನ್ ಆಗ್ತಾ ನಿಂತು ಹೋಗ್ತಿದೆ. ಡಾಕ್ಟರ್ಸ್ಗಳಲ್ಲಿ ಮಾತ್ರ ಟೆನ್ಷನ್ ಎದ್ದು ಕಾಣಿಸ್ತಿದೆ. ಯಾಕಂದರೆ ಸೂರ್ಯ ಮುಂಚೆನೇ ಹೇಳಿದಾನೆ, ಶೌರ್ಯಗೆ ಏನಾದರೂ ಆದರೆ ಒಬ್ಬರನ್ನು ಕೂಡ ಪ್ರಾಣದಿಂದ ಬಿಡೋದಿಲ್ಲ ಅಂತ. ಸೂರ್ಯನ ಬಗ್ಗೆ ಮುಂಚೆನೇ ಗೊತ್ತಿರೋ ಕಾರಣ ತುಂಬ ಭಯ ಆಗ್ತಿದೆ ಎಲ್ರಿಗೂ. ಊರ ಆಚೆಯಲ್ಲಿ ಒಂದು ಸಣ್ಣ ಮನೆ. ಏಯ್, ನಿನಗೆ ಬುದ್ಧಿ ಇದೆಯಾ? ನಿನಗೇನು ಹೇಳಿದೆ, ನೀನೇನು ಮಾಡಿದೆ? ಆ ಸೂರ್ಯನ ಲೈಫ್ನಲ್ಲಿ ಅಂತ ಹೇಳಿದ್ರೆ ನೀನು ಬಂದು ಆ ಶೌರ್ಯನ ಕೊಲ್ತಿದ್ಯಾ? ಸೂರ್ಯನಲ್ವ ಕೊಲ್ಲೋಕೆ ಹೇಳಿದ್ದು? ಹೋಗಲಿ, ಆತನಾದರೂ ಕರೆಕ್ಟಾಗಿ ಕೊಂದಿದ್ಯಾ? ಅದು ಕೂಡ ಇಲ್ಲ. ಈಗ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದಾರೆ. ನಮ್ಮ ಕರ್ಮ, ಅವ್ನು ಪ್ರಜ್ಞೆಗೆ ಬಂದ ಅಂದ್ಕೋ, ಇರುತ್ತೆ ನಿನಗಬ್ಬ ಅಂತ ಸ್ವಲ್ಪ ಭಯದಿಂದಲೇ ಅಂತಿದ್ದಾನೆ ಅಮರ್. ಅದು ನಿನ್ನ ಪ್ರಾಬ್ಲಮ್. ಕೊಂದ ಹಾಗಾದರೂ ನಾನು ಮೊದಲು ಅವ್ರನ್ನ ಆನಂತರ ಹೆಂಡತಿಯನ್ನು ನಾಮರೂಪವಿಲ್ಲದಂತೆ ಮಾಡ್ತೀನಿ. ನಂತರ ತ್ರಿಷಾಳನ್ನು ದುಬೈನಲ್ಲಿ ಮಾರಿಬಿಡ್ತೀನಿ. ನಿನಗೆ ಗೊತ್ತಾ ತ್ರಿಷಾಳಿಗೆ ಎಷ್ಟು ಗಿರಾಕಿ ಬರುತ್ತೆ ಅಂತ ಅಂದ ಸಿಂಗ್. ಏಯ್, ಸಾಮಾನ್ಯರಲ್ಲ ಅವನು, ಕಾಲ ಯಮನಿಗಿಂತ ಡೇಂಜರಸ್ ಅಂದ ಅಮರ್. ಆದರೆ ಆತನ ಮಾತುಗಳನ್ನ ಲೆಕ್ಕಿಸೋ ಸ್ಥಿತಿಯಲ್ಲಿಲ್ಲ. ಫುಲ್ಲಾಗಿ ಕುಡಿತಾ ಪಕ್ಕದಲ್ಲಿದ್ದ ಕುರಿ ಮಾಂಸವನ್ನು ತಿಂತಿದ್ದಾನೆ. ಇಲ್ಲಿ ಶೌರ್ಯ ಉಸಿರು ಮಾತ್ರ ನಿಂತು ಹೋಗ್ತಿದೆ. ಇನ್ನು ಹೀಗೆಲ್ಲ ಅಂದ್ಕೊಂಡು CPR ಮತ್ತೆ ಟ್ರೈ ಮಾಡಿದ್ರು. ಎಲ್ಲರೂ ಕೂಡ ಶೌರ್ಯ ಪ್ರಾಣಕ್ಕೆ ಏನೂ ಆಗಬಾರ್ದು ಅಂತ ಮನಸ್ಸಿನ 100 ದೇವರಿಗೆ ಬೇಡ್ಕೊತಿದ್ದಾರೆ. ಅಟ್ ಲಾಸ್ಟ್ ಶೌರ್ಯ ಉಸು ತಗೊಂಡು ನಾರ್ಮಲ್ ಸ್ಟೇಟಿಗೆ ಬಂತು. ಒಂದು 10 ನಿಮಿಷಕ್ಕೆ ಹೊರಗೆ ಬಂದು ಡಾಕ್ಟರ್ ನಗ್ತಾ, ಹೀ ಈಸ್ ಔಟ್ ಆಫ್ ಡೇಂಜರ್, ಇನ್ನೆರಡು ಗಂಟೆಯಲ್ಲಿ ಪ್ರಜ್ಞೆಗೆ ಬರ್ತಾರೆ ಅಂತ ಹೇಳಿ ಅಲ್ಲಿಂದ ಓಟ್ ಹೋದ. ಸೂರ್ಯ ತ್ರಿಷಾ ಹ್ಯಾಪಿನೆಸ್ಗಂದರೆ ನಿಜವಾಗ್ಲೂ ಮಿತಿ ಇಲ್ದಂತ ಆಗೋಯ್ತು. ಸೂರ್ಯ ತಕ್ಷಣ ಅಕ್ಕಿ ಕಾಲ್ ಮಾಡಿ ವಿಷಯ ಹೇಳ್ದ. ನಿಜವಾಗಿಯೂ ಸೂರ್ಯ, ನಾನು ತಕ್ಷಣ ಬರ್ತೀನಿ ಅಂತ ಹೇಳಿ ಸೂರ್ಯ ಹೇಳೋದನ್ನು ಕೇಳದೆ ಕಾಲ್ ಕಟ್ ಮಾಡಿ ಅಲ್ಲಿಂದ ಹೊಡೋದಕ್ಕೆ ಸ್ಟಾರ್ಟ್ ಆದ್ಲು. ಅಮ್ಮಯ್ಯ, ನಿಜವಾಗಿ ಒಂದು ದೊಡ್ಡ ಗುಣ ಕಳೀತು ಅಂತ ಅಂದ್ಕೊಂಡ್ಲು ಅಕ್ಕಿ ಮನಸ್ಸಿನಲ್ಲೇ. 2 ಗಂಟೆಗಳ ನಂತರ ಮೆಲ್ಲನೆ ಪ್ರಜ್ಞೆಗೆ ಬಂದ ಶೌರ್ಯ. ನರ್ಸ್ ಆ ವಿಷಯವನ್ನು ಸೂರ್ಯ ಅವ್ರಿಗೆ ಇನ್ಫಾರ್ಮ್ ಮಾಡೋದು. ಮೊದಲಿಗೆ ತ್ರಿಷಾ ಒಳಗೆ ಹೋದ್ಲು. ಶೌರ್ಯ ತಲೆ ತಿರುಗಿಸಿ ತ್ರಿಷಾ ಕಡೆ ನೋಡ್ದ. ಶೌರ್ಯ ಅಂಥೇಳಿ ಶೌರ್ಯನ ತಪ್ಕೊಂಡು ಹತ್ಬಿಟ್ಲು ತ್ರಿಷಾ. ಏಯ್ ಮೆಂಟಲ್, ಯಾಕೆ ಅಳ್ತಿದ್ಯೇ ಅಂತ ಕೇಳ್ದ ಶೌರ್ಯ. ನೀನಿನ್ನೂ ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ನಾನು ನಿನ್ನ ಎಲ್ಲಿಗೂ ಕಳಿಸೋದಿಲ್ಲ ಅಂದ್ಲು ತ್ರಿಷಾ. ಅಯ್ಯೋ, ಚೆನ್ನಾಗಿ ಹತ್ಬಿಟ್ಟಿದ್ಯಾ ಬೇಬಿ ಅಂತ ಕೇಳ್ದ. ಹೋಗಿ ಶೌರ್ಯ, ನಿನಗೆ ಈ ಟೈಮ್ನಲ್ಲಿ ಕೂಡ ಆಟನೇ, ನಾನು ಎಷ್ಟು ಅತ್ತೆ ಗೊತ್ತಾ ಅಂತಂದ್ಲು. ಅಯ್ಯೋ, ನೀನು ಅಳ್ತಾ ಒಳಗೆ ನಮ್ಮ ಬೇಬಿಯನ್ನು ಕೂಡ ಅಳಿಸಿದ್ಯಾ ರಾಕ್ಷಸಿ ಅಂತಂದ. ಹೌದು, ನಾನು ರಾಕ್ಷಸಿನೇ ಅಂದ್ಲು ತ್ರಿಷಾ. ಹೌದು, ದೊಡ್ಡ ರಾಕ್ಷಸಿ ನೀನು ಅಂದ ಶೌರ್ಯ. ಶೌರ್ಯನ ನೋಡ್ತಾ, ನಿನಗೆ ಎಲ್ಲ ಆಟಗಳೇ ಇಷ್ಟ ಬಂದಂತೆ ಹೊಡಿತಾ ಇದ್ದಾಳೆ ಶೌರ್ಯನ ತ್ರಿಷಾ. ಆ ರಾಕ್ಷಸಿ ಅಂದ ಶೌರ್ಯ. ಏನ ಶೌರ್ಯ, ನೋವಾಗ್ತಿದೆಯಾ ಅಂದ್ಲು ಕಂಗಾಲಾಗಿ ತ್ರಿಷಾ. ಏನಿಲ್ಲಲೇ ಅಂತ ಹೇಳಿ ನಗ್ತಾ ನೋಡ್ತಾ ಇದ್ದಾನೆ ಶೌರ್ಯ. ನಿನಗೆ ಬರೀ ಇದೇ ರೀತಿ ಆಟ ಆಗೋಯ್ತು ಅಂದ್ಲು ಅಳ್ತಾ ಅವಳು. ಈಗತ್ತೆ ಅಂದರೆ ಈಗ ಹೇಳ್ತೀನಿ ನಿನ್ನ ಕತೆ ಅಂದ ಶೌರ್ಯ ಬೆದರಿಕೆ ಹಾಕಿ. ಹಾಗಿದ್ರೂ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅತ್ಲು ತ್ರಿಷಾ. ಕೆಲವು ಹೊತ್ತಿಗೆ ರೂಮ್ ಬಂದರು ಸೂರ್ಯ ಆ್ಯಂಡ್ ಅಕ್ಕಿ. ನೀನು ಈ ಟೈಮ್ನಲ್ಲಿ ಯಾಕೆ ಈ ಹಾಸ್ಪಿಟಲ್ಗೆ ಅಂತ ಗದರ್ದ ಶೌರ್ಯ. ಅಣ್ಣಯ್ಯ, ನೀವೇನು ಮಾತಾಡಬೇಡಿ, ಎಷ್ಟು ಭಯ ಆಯಿತು ಗೊತ್ತಾ ಅಂತಂದು ಅಕ್ಷರ ಬೇಸರದಿಂದ. ನಾನು ನಿಮ್ಮೆಲ್ಲರನ್ನು ಬಿಟ್ಟು ನಾನು ಮಾತ್ರ ಎಲ್ಲಿಗೆ ಹೋಗ್ಬಿಡ್ತೀನಮ್ಮ ಅಂತ ಚಿಕ್ಕದಾಗಿ ನಗ್ತಾ ಶೌರ್ಯ.
ಸೂರ್ಯ ಮಾತ್ರ ಹಾಗೇನೇ ಶೌರ್ಯನ್ನೇ ನೋಡ್ತಿದ್ದಾನೆ. ಸೂರ್ಯ ಕಡೆ ನೋಡ್ತಾ, ಏಯ್ ಒಂದು ಮಾತು ಕೂಡ ಮಾತಾಡಲ್ವಾ ಅಂತ ಕೇಳ್ದ ಶೌರ್ಯ. ಹೇಗಿದೆ ಈಗ ಅಂತ ಕೇಳ್ದ. ನಾನು ಚೆನ್ನಾಗಿದ್ದೀನಿ. ಆ ದಿನ ಆಕ್ಸಿಡೆಂಟ್ನಲ್ಲಿ ನಿಂಗೆ ತಲೆಗೆ ಪೆಟ್ಟು ಬಿದ್ದಿದೆ ಅಲ್ವಾ ಅಂತ ಕೇಳ್ದ ಶೌರ್ಯ ಯೋಚಿಸ್ತಿರುವಂತೆ. ನಂಗೆ ಜಸ್ಟ್ ಲೈಟಾಗಿ ಬಿದ್ದಿದೆ ಅಷ್ಟೇನಿಲ್ಲ, ಆದರೆ ನಿನಗೆ ಚೆನ್ನಾಗಿ ಬಿದ್ದಿದೆ ಪೆಟ್ಟು ಅಂತಂದ ಸೂರ್ಯ ಮಾತಿನಲ್ಲಿ ವ್ಯತ್ಯಾಸ ಪತ್ತೆ ಹಚ್ಚಿಬಿಟ್ಟು ಶೌರ್ಯ. ಅಷ್ಟೇ ನರ್ಸ್ ಬಂದು ಎಲ್ಲರನ್ನೂ ಹೊರಗೆ ಕಳಿಸ್ಬಿಟ್ಲು. ಶೌರ್ಯ ಪೆಟ್ಟುಗಳಿಗೆ ಡ್ರೆಸ್ಸಿಂಗ್ ಮಾಡಿಟ್ಟಿದ್ಲು. ಒಂದು 10 ನಿಮಿಷಕ್ಕೆ ಅಲ್ಲಿಗೆ ಬಂದ ಡಾಕ್ಟರ್ನ ನೋಡ್ತಾ, ಡಾಕ್ಟರ್ ಆ ದಿನ ನನ್ನ ಅಡ್ಮಿಟ್ ಮಾಡಿದ್ರಲ್ವಾ, ಸೂರ್ಯ ತಲೆಗೆ ಗಾಯ ಇತ್ತಲ್ವಾ ಅಂತ ಕೇಳಿದ್ರು ಶೌರ್ಯ ಡೌಟಾಗಿ. ಆ ಮಾತಿಗೆ ತಡಬಡಾಯಿಸಿದ ಡಾಕ್ಟರ್, ಅದು ಹೌದಿದೆ, ಆದರೆ ಅದು ತುಂಬ ಸಣ್ಣ ಗಾಯ ಮಾತ್ರ ಅಂತಂದರು ಡಾಕ್ಟರ್. ನಿಜ ಹೇಳಿ ಡಾಕ್ಟರ್ ಅಂತ ಸೀರಿಯಸ್ ಆಗಿ ಕೇಳಿದ ಶೌರ್ಯ. ನಿಜವೇ ಶೌರ್ಯ ಅವರೇ ಅಂತಂದ್ರು ಡಾಕ್ಟರ್. ಇನ್ನೇನು ಮಾತಾಡ್ದೆ ಸೈಲೆಂಟ್ ಆಗೋದ. ಶೌರ್ಯನ ಟ್ರೀಟ್ ಮಾಡಿ ಹೊರಗೆ ಬಂದ ಡಾಕ್ಟರ್. ಅಷ್ಟೊತ್ತಿಗಾಗಲೇ ಅಕ್ಕಿ ತ್ರಿಷಾ ಮನೆಗೆ ಹೊರಟು ಹೋಗಿದ್ರು. ತ್ರಿಷಾ ಬರೋದಕ್ಕೆ ಬೇಡ ಅಂತಂತಿದ್ರು. ಅಕ್ಷರಾಳೆ ಬಲವಂತವಾಗಿ ಕರ್ಕೊಂಡು ಹೋಗಿದ್ಲು. ಹೊರಗೆ ಬಂದ ಡಾಕ್ಟರನ್ನು ನೋಡಿ, ನೀವು ಶೌರ್ಯಗೆ ನಿಜ ಹೇಳಿಲ್ಲ ಅಲ್ವಾ ಅಂತ ಕೇಳ್ದ ಸೂರ್ಯ. ಇಲ್ಲ ಸೂರ್ಯ ಅವರೇ, ಆದರೆ ನನಗೆ ಯಾಕೋ ಶೌರ್ಯ ಅವರಿಗೆ ಡೌಟ್ ಬಂದಿದೆ ಅಂತ ಅನ್ನಿಸ್ತಿದೆ ಅಂತಂದ. ಸರಿ, ನಾನು ನೋಡ್ಕೊಳ್ತೀನಿ, ಆದರೆ ನೀವು ಮಾತ್ರ ಈ ವಿಷಯವನ್ನು ಎಂಥ ಪರಿಸ್ಥಿತಿಯಲ್ಲೂ ಶೌರ್ಯಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಹೇಳಬೇಡಿ ಅಂತಂದ ಸೂರ್ಯ. ಹಾಂ ಸರ್, ಆ ದೇವರ ದಯೆಯಿಂದ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ದಿದ್ರೆ ಅಷ್ಟರಲ್ಲೂ ಸಮಸ್ಯೆ ಇಲ್ಲ, ಆದರೆ ಇದ್ದರೆ ಮಾತ್ರ ಅಂತ ಹೇಳ್ತಾ ನಿಂತು ಹೋದ ಡಾಕ್ಟರ್. ಆಗ ಡೋರ್ ಓಪನ್ ಮಾಡಿಕೊಂಡು ಬರ್ತಿರೋ ಶೌರ್ಯನ ನೋಡ್ತಿದ್ದಂತೆ ಒಂದೇ ಬಾರಿಗೆ ಶಾಕ್ ಆದರು ಡಾಕ್ಟರ್ ಆ್ಯಂಡ್ ಸೂರ್ಯ ಇಬ್ಬರು. ಶೌರ್ಯ ನೀನೇನಿಲ್ಲಿ ಅಂತ ಕೇಳ್ದ ಸೂರ್ಯ ಹತ್ರ ಹೋಗ್ತಾ. ಏನಾಯಿತು, ನನಗೇನಾದರೂ ಪ್ರಾಬ್ಲಮ್ಮಾ ಅಂತ ಕೇಳಿದ ಶೌರ್ಯ. ಇಲ್ಲ, ಆದರೆ ನೀನು ಸ್ವಲ್ಪ ದಿನ ರೆಸ್ಟ್ ತೊಗೋಬೇಕು ಅಂತ ಹೇಳಿದ್ರು ಅಂತಂದ. ಅದೇ ವಿಷಯ ನನ್ನೊಂದಿಗೆ ಮಾತಾಡ್ತಿದ್ದಾರೆ ಅಂತಂದ ಸೂರ್ಯ ಯಾವುದನ್ನು ಕವರ್ ಮಾಡ್ತಾ. ಹೌದು, ಅದೇ ವಿಷಯ ನಾನು ಮಾತಾಡ್ತೀನಿ, ಆ್ಯಂಡ್ ನಿಮ್ಮ ಮೆಡಿಸನ್ ಆ್ಯಂಡ್ ಡಯಟ್ ಬಗ್ಗೆ ಕೂಡ ಹೇಳ್ತಿದ್ದೀನಿ ಅಂತಂದರು ಡಾಕ್ಟರ್. ಓಕೆ ಅಂದ ಶೌರ್ಯ. ಹಾಗಿದ್ರು ನೀನು ಇಲ್ಲಿವರೆಗೆ ಯಾಕೆ ಬಂದೆ ಶೌರ್ಯ ಅಂತ ಕೇಳಿದ ಸೂರ್ಯ. ಏನಿಲ್ಲ, ಐ ನೀಡ್ ಟು ಗೋ ಟು ವಾಶ್ರೂಮ್ ಅಂತಂದ ಶೌರ್ಯ. ಓಕೆ ನಡಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಶೌರ್ಯ ಕೈ ಹಿಡಿದು ಕರ್ಕೊಂಡು ಹೋದ. ಸೂರ್ಯ ಕಡೆ ನೋಡ್ತಾ, ಸಾರಿ ತೊಂದರೆ ಪಡಿಸ್ತಿದ್ದೀನಲ್ವಾ ಅಂತಂದ ಶೌರ್ಯ. ನೀನೇ ಇಲ್ದಿದ್ರೆ ನಿಜವಾಗ್ಲೂ ನನಗೆ ಈ ಲೈಫ್ ಅನ್ನೋದೇ ಇಲ್ಲ ಕಣೋ ಅಂತಂದ ಸೂರ್ಯ ಎಮೋಷ್ನಲ್ ಆಗ್ತಾ. ಜಾಸ್ತಿ ಆಗ್ತಿದೆ, ನನ್ನ ತಂಗಿ ಹತ್ರ ಇಡಿಸ್ತೀನಿ ಇರು ನಿನಗೆ ಅಂದ ಶೌರ್ಯ. ಬೇಡ, ನಿನಗಿಂತ ದೊಡ್ಡ ದೆವ್ವ ನಿನ್ನ ತಂಗಿ ಅಂತಂದ ಸೂರ್ಯ. ಏನೋ ನನ್ನ ತಂಗಿನ ದೆವ್ವ ಅಂತೀಯಾ, ಮೈ ಹೆಂಗಿದೆ ಅಂತ ಕೇಳ್ದ ಶೌರ್ಯ ಕೋಪದಿಂದ. ಅದು ನಿನ್ನ ತಂಗಿ ಮಾತ್ರ ಅಲ್ಲ, ನನ್ನ ಹೆಂಡತಿ ಕೂಡ ಅಂದ. ಅಬ್ಬೋ, ನಿಮ್ಮ ಹೆಂಡ್ತಿನ, ಅದಕ್ಕೇನಾ ಅದು ಪ್ರಪೋಸ್ ಮಾಡ್ತಾ ರಿಜೆಕ್ಟ್ ಮಾಡಿ ಹೊರಟೋಗಿದ್ದೆ ಅಂತ ಆಡ್ಕೊಂಡ. ಹಾಂ, ನಿಮ್ಮ ತಂಗಿಗೆ ಅದು ನೆನಪಾದ ಪ್ರತಿ ಬಾರಿ ನನ್ನ ಇದೇ ಥರ ರೇಗಿಸ್ತಾಳೆ. ಶೌರ್ಯನಾಗ್ತಾ ವಾಶ್ರೂಮ್ಗೆ ಹೋದ. ಸೂರ್ಯ ಡೋರ್ ಹತ್ರ ನಿಂತು ಸ್ವಲ್ಪದರಲ್ಲಿ ಅಪಾಯ ತಪ್ಪಿತು ಅಂದ್ಕೊಂಡು ಯೋಚಿಸ್ತಿದ್ದ. ಇಲ್ಲಿ ಮನೆ ಹತ್ರ ಮನೆಗೆ ಬಂದು ತ್ರಿಷಾ ನೇರವಾಗಿ ಶಾರದಾ ರೂಮ್ಗೆ ಹೋದ್ರು. ಅಮ್ಮ, ಈಗ ನಿಮ್ಗೆ ಹೇಗಿದೆ ಅಂತ ಕೇಳಿದ್ಲು ತ್ರಿಷಾ. ನಂದೇನಿದೆಯಮ್ಮ ಮಗಳೇ, ಇಷ್ಟಕ್ಕೂ ಶೌರ್ಯಾಗ ಹೇಗಿದೆ ಅಂತ ಕೇಳಿದ್ರು ಶಾರದಾ ಅವರು. ಈಗ ಅಣ್ಣ ಯಾಕೆ ಚೆನ್ನಾಗಿದೆಯಮ್ಮ, ಪ್ರಜ್ಞೆಗೆ ಬಂದಿದ್ದಾನೆ ಅಂತಂದ್ಲು ಅಕ್ಷರ. ಅದು ಸಾಕು, ನನ್ನ ಮಗನಿಗೇನು ಆಗಬಾರ್ದು ಅಂದ್ಕೊಂಡ್ರು ಶಾರದಾ ಅವರು ಮನಸ್ಸಿನಲ್ಲಿ. ಅಮ್ಮ, ನಾನು ಫ್ರೆಶ್ ಆಗಿ ಶೌರ್ಯಗೋಸ್ಕರ ಫುಡ್ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಫಾಸ್ಟಾಗಿ ತನ್ನ ರೂಮ್ಗೆ ಹೊಟ್ಟೋದ್ಲು ತ್ರಿಷಾ.